ವೀಕ್ಷಕ ನಮಸ್ಕಾರ. ಇವತ್ತು ಬನ್ನೂರಿನ ಚಾಮನಹಳ್ಳಿ ಸರ್ಕಲ್ ಅಂದರೆ ಬಸವೇಶ್ವರ ಸರ್ಕಲ್ ಪಕ್ಕ ಇರುವಂಥದ್ದು ಗೌರ್ಮೆಂಟು ಏನು ಸ್ಕೂಲ್ ಇದೆ, ಕಾಲೇಜ್ ಇದೆ, ಅದ್ರ ಪಕ್ಕ ನಂದಿನಿ ಪಾಲಲ್ಲಿ ನಿನ್ನೆ ತಡರಾತ್ರಿ ಕಳ್ಳತನ ಆಗಿರೋದು. ಸುಮಾರು ಒಂದು 9,000 ರೂಪಾಯಿ ಕ್ಯಾಶ್ ಇತ್ತು ಅಂತ ಕೂಡ ಅಲ್ಲಿ ಇರೋದಂಥವ್ರು ಹೇಳ್ತಾ ಇದ್ದಾರೆ. ಹಾಗೆಯೇ ನಂದಿನಿ ಸಂಬಂಧಪಟ್ಟಂಥ ಪದಾರ್ಥಗಳು ಕೂಡ ಕಳ್ಳತನ ಆಗಿದೆ. ಮತ್ತು CC ಕ್ಯಾಮ್ರಾದ ಸಂಬಂಧಪಟ್ಟಂಥ ಕೆಲವೊಂದು ಕ್ಯಾಮ್ರಾಕ್ಕೆ ಏನು ದಾಖಲಾತಿ ಸಿಗುತ್ತೋ ಅದನ್ನೆಲ್ಲ ಕೂಡ ಕಳ್ಳತನ ಮಾಡಿದ್ದಾರೆ. ಇದು ನಿನ್ನೆ ರಾತ್ರಿ ಆಗಿರುವಂಥದ್ದು, 2 ಗಂಟೆ ನಂತರ ಆಗಿರುವಂಥದ್ದು. ಬನ್ನೂರಿನಲ್ಲಿ ಅತಿ ಹೆಚ್ಚು ಕಳ್ಳತನಗಳಾಗ್ತಿದೆ ಅಂತ ಕೂಡ ನಾನು ಸುದ್ದಿ ಮಾಡ್ತಾನೆ ಇದ್ದೀನಿ 6 ತಿಂಗಳಿಂದ. ಬಟ್ ಇಲ್ಲಿ ನೋಡಿ, ಇವತ್ತು ನಂದಿನಿ ಪಾರ್ಲರ್ ಇದಕ್ಕೆ ಇಲ್ಲಿ ಕಬ್ಬಣದ್ದು ಬೀಗ ಹೊಡೆದು ಇದನ್ನು ಕಳ್ಳತನ ಮಾಡಿದರೆ ಅಂತಂದರೆ ಇದು ಫಸ್ಟ್ ಟೈಮು. ನಂದಿನಿ ಬೂತ್ನ ಹೊಡೆದಿರೋದು ಇದೇ ಫಸ್ಟ್ ಟೈಮ್ ನಾನು ಕೇಳಿರೋ ಪ್ರಕಾರ. ಏಕೆ ಎಲ್ಲ ಫುಲ್ ಕಬ್ಬಣ ಇರುತ್ತೆ, ಆದರೆ ಒಳಗಡೆ CC ಕ್ಯಾಮ್ರಾ ಕೂಡ ಇದೆ. ಯಾರು ಇದನ್ನು ಮಾಡ್ತಾ ಇರೋದು ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗಿರುವಂಥದ್ದು. ಏಕೆಂದರೆ ಅತಿ ಹೆಚ್ಚು ಸುದ್ದಿಗಳನ್ನ ನಾನು ಪ್ರಕರಣದ ಬಗ್ಗೆ ಸುದ್ದಿ ಮಾಡ್ತಾನೆ ಇದ್ದೀನಿ. ಇಡೀ ಬನ್ನೂರು ಹೋಬಳಿನಲ್ಲಿ ಹಲವಾರು ಹಳ್ಳಿಗಳಲ್ಲಿ ಈ ಥರ ಆಗ್ತಾಯಿದೆ, ಕಳ್ಳತನಗಳಾಗ್ತಾಯಿದೆ ಅಂತ ಕೂಡ ಮಾಡ್ತಾಯಿದ್ದೀನಿ. ಇವತ್ತು ಕೂಡ ಆಗಿದೆ ಈ ಥರ. ನಿನ್ನೆ ರಾತ್ರಿ ಏನು ತಡರಾತ್ರಿ ಆಗಿದೆಯೋ ಅದನ್ನು ಪೊಲೀಸ್ ಮಾಜರ್ ಕೂಡ ಆಗ್ತಾಯಿದೆ. ಒಂದಷ್ಟು ಮಾಜರ್ ವಿಚಾರವಾಗಿ ಪೊಲೀಸರು ಬಂದು ಏನೇನಾಗಿದೆ ಅಂತ ಕೂಡ ಅದು ನಮಗೆ ಮಾಹಿತಿ ಕೂಡ ಕೊಡ್ತಾರೆ ಮಾಧ್ಯಮದವ್ರಿಗೆ. ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಇವತ್ತು ಇಡೀ ಬನ್ನೂರು ಟೌನು, ಬನ್ನೂರು ಹೋಬಳಿನಲ್ಲಿ ಏನಾಗ್ತಿದೆ ಅಂತ ಕೂಡ ಹೇಳೋಕ್ಕೆ ಅಸಾಧ್ಯ ಆಗಿದೆ. ಜನ ಅಂತೂ ಸಿಕ್ಕಾಪಟ್ಟೆ ಕಂಗಾಲಾಗಿದ್ದಾರೆ, ಭೀತಿ ಆಗಿದ್ದಾರೆ ಜನ ಸಾರ್ವಜನಿಕವಾಗಿ. ನಂದಿನಿ ಪಾಲಲ್ಲಿ ಇವತ್ತು ಕಳ್ಳತನ ಆಗುತ್ತೆ ಅಂದರೆ ಶೋಚನೀಯ. ಇದನ್ನೂ ಬಿಡಲ್ಲ ಅಂದರೆ ಅಲ್ಲಿಗೆ ಅರ್ಥ ಯಾವ ಮನಸ್ಥಿತಿ ಇರೋರು ಇದೆ ಅಂತ ಕಳ್ಳತನ ಮಾಡುವಂಥವ್ರು ಕೂಡ ಶೋಚನೀಯ. ಇವತ್ತು ಮನೆಗೆ ನುಗ್ಗಿರೋವಂಥದ್ದು, ಚಿನ್ನಾಭರಣಗಳು ಕಳ್ಳತನ ಆಗಿರೋದು, ಹಲವಾರು ಅತಿ ಹೆಚ್ಚು ಪ್ರಕರಣಗಳು ಅಂತ ಕಾಣುತ್ತೆ ನರಸೀಪುರ ತಾಲೂಕಲ್ಲಿ, ಬನ್ನೂರು ಹೋಬಳಿಲಿ ಅಂತ ಕಾಣುತ್ತೆ. ಹಾಗಾಗಿ ನೋಡೋಣ, ಮಾತಾಡ್ಸೋಣ ಅವ್ರನ್ನ ಏನಂತಾರೆ ಅಂತ. ಸರ್ ನಮಸ್ಕಾರ. ಸರ್ ಏನೇನು ಕಳ್ಳತನ ಆಗಿದೆ ಸರ್? ಒಂದಷ್ಟು ಅಮೌಂಟ್ ಕಳ್ಳತನ ಆಗೈತೆ, ಚಿಲ್ಲರೆ ಕಾಸಿಟ್ಟಿದೆ ಅದು, ಮತ್ತು ನಗದು ಅಮೌಂಟು, ಮತ್ತು ಐಟಮ್ ಏನಿಲ್ಲ, ಸ್ವೀಟು, ಬೇಡ, ಚಾಕ್ಲೇಟ್ಸ್, ಬಿಸ್ಕೆಟ್ಸು ಎಲ್ಲ ಇತ್ತು. ಎಷ್ಟು ಐಟಮ್ ಆಗುತ್ತೆ ಸರ್? ಐಟಮ್ ದುಡ್ಡು ಒಂದು 10,000 ರೂಪಾಯಿ ಆಗುತ್ತೆ. 10,000 18,000. ಅದು ಬಿಟ್ಟರೆ CC ಕ್ಯಾಮ್ರಾ? CC ಕ್ಯಾಮ್ರಾದಲ್ಲಿ ಎತ್ತಿದ್ರೆ ನೋಟಿಫಿಕೇಶನ್ ಒಂದು 3 ಗಂಟೆಗೆ ಲಾಸ್ಟ್ ಆಗೈತೆ. ಮತ್ತೆ ಆಮೇಲೆ ಏನೂ ಬಂದಿಲ್ಲ. CC ಕ್ಯಾಮ್ರಾ ಆಫ್ ಮಾಡಿದೆ. CC ಕ್ಯಾಮ್ರಾದೆಲ್ಲ ಎಲ್ಲಿಂದ ಫ್ರಂಟ್ ಡೋರ್ ಓಪನ್ ಮಾಡಿದ್ದಾರಾ? ಬ್ಯಾಕ್ ಸೈಡ್ ಇರೋದು. ಬ್ಯಾಕ್ ಸೈಡ್ ಇಟ್ಟಿರೋ. ಓಕೆ. ಅಮೌಂಟ್ ಎಷ್ಟು ಇಟ್ಟಿದ್ರಿ? ಅಮೌಂಟ್ ಅದೇ ಒಂದು 8,000 ಒಂದು ಹಾಂ. ಈಗ ತಾವು ಲೇಟಾಗಿ ಒಂದು 12 ಗಂಟೆ ಉಂಟು ಹಾಲು ಬರುತ್ತೆ. 11 ಗಂಟೆ ನಾನು ಕ್ಲೋಸ್ ಮಾಡ್ಬಿಟ್ಟು ಹೋದಾಗ ಕ್ಲೋಸ್ ಮಾಡಿದೆ. ಮತ್ತೆ ಐಟಮ್ ಇಳಿಸ್ಬಿಟ್ಟು ಮತ್ತೆ ಹೋದ. 11 ಗಂಟೆ ನಾನು ಪಾಸ್ ಆದಾಗ ಒಂದು 3 ಗಂಟೆ ಜಾವದಲ್ಲಿ ಆಗಿರ್ಬೋದು. 2 ರಿಂದ 3 ಗಂಟೆ ಆ ಟೈಮ್ಸಲ್ಲಿ ಆಗಿದೆ. ಬೆಳಗ್ಗೆ ಎಷ್ಟು ಗಂಟೆ ನೋಡಿದ್ರಿ? ಬೆಳಿಗ್ಗೆ ಒಂದು 6 ಗಂಟೆ. ಓಕೆ. ತಮ್ಮ ಹೊಡೆತನದಲ್ಲಿ ಇರುವಂಥದ್ದು ಇದು? ತಮ್ಮ ಹೆಸರಲ್ಲಿ ಇರುವಂಥದ್ದು? ಅವ್ರ ಹೆಸರಲ್ಲಿ ಇರೋದು ಓನರ್ ಅವರು. ನೋಡ್ಕೊತಾ ಇದ್ದೀರಾ? ತಮ್ಮ ಹೆಸರು? ಚೇತನ್. ಓಕೆ. ನಂದಿನಿ ಬೂತ್ ಬಂದು ಮಾದೇವ್ ಅನ್ನೋರ ಹೆಸರಿರುತ್ತೆ, ಅದನ್ನು ನೋಡ್ಕೊಳ್ತಾ ಇರೋದು ಚೇತನ್ ಅವರು. ಹಾಗಾಗಿ ನಿನ್ನೆ ಆಗಿರೋಂಥದ್ದು ಇದು ಕಳ್ಳತನ. ಇಡೀ ಬನ್ನೂರು ಹೋಬಳಿ ಸಾರ್ವಜನಿಕರು ಭಯಭೀತರಾಗಿರುವಂಥದ್ದು ಹಲವಾರು ಸಾರಿ. ಆದರೂ ಕೂಡ ಇವತ್ತು ಕೂಡ ಇದನ್ನು ನೋಡ್ತಾ ಇದ್ದರೆ ನಿಜ ಜನಕ್ಕೆ ದಿಗ್ಭ್ರಮೆ ಆಗುತ್ತೆ. ಇಲ್ಲಿ ಶಾಮಿಲ್ ಒಳಗಡೆ ಮರಿ ಕಟ್ಟಾಕಿದ್ರಾ? ಹಾಂ. ಎರಡು ಟಗರು ಮರಿ. ಓಕೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಕ್ಲೈನ್ಮೆಂಟ್ ಕೊಟ್ರಾ? ಅಕ್ಲೈನ್ಮೆಂಟ್ ಕೊಟ್ಟಿದ್ದೀರಾ? ಓಕೆ. ಹಾಂ. ಏನಂದ್ರು ಪೊಲೀಸರು? ಹುಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ರೂಪಾಯಿ ಬೆಲೆ ಬೀಳುತ್ತೆ ಮರಿ ಅದು? 15,000. ಯಾರ್ದು ಅದು ಮಿಲ್ಲು? ಹಾಂ, ಚಂದ್ರಣ್ಣವ್ರಿಗೂ. ಹಾಂ. ಮಿಲ್ ಒಳಗಡೆ ಕಟ್ಟಾಕಿದ್ರಾ? 15 ದಿನದಲ್ಲಿ? ಒಂದು ತಿಂಗಳಲ್ಲಿ. ಓಕೆ. ಇಲ್ಲಿ BJ ಸರ್ಕಲ್ ಅಲ್ಲ? ಓಕೆ. ಹಾಂ. ಮಿಲ್ ಹತ್ರ ಬೆಳಗ್ಗೆ ಟೈಮಿಗೆ ಮರಿ ಕಟ್ಟಾಕಿದಾಗ 12 ಗಂಟೆಲಿ ಮರಿ ಹಿಡ್ಕೋರು. 12 ಗಂಟೆ ಮಧ್ಯಾಹ್ನ? 12 ಗಂಟೆಲಿ. ಹಾಂ. ಬಸವನಹಳ್ಳಿ ಮುಂದೆ ಇಲ್ಲಿ ಪಕ್ಕದಲ್ಲಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರು. ಓಕೆ. ಎಷ್ಟು ವೀಕ್ಷಕರು ತಾವು ನೋಡ್ತಾರೆ, ನಿಜವೂ ಒಬ್ಬೊಬ್ಬರು ಸಾರ್ವಜನಿಕರು, ಇನ್ನೊಂದು ಸಾರ್ವಜನಿಕರು ಏನಿದ್ದಾರೆ ಅಂತ ಸತ್ಪ್ರಜೆಗಳು ಮಾಧ್ಯಮದವ್ರಿಗೆ ಮಾಹಿತಿ ಕೊಟ್ಟರೆ ಇಡೀ ರಾಜ್ಯಕ್ಕೆ ತಲುಪೋದು. ಆ ಸಂಬಂಧಪಟ್ಟಂಥ ಇಲಾಖೆಯವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ಇದು ಸಾಕ್ಷಿ ನಿದರ್ಶನ ಇಷ್ಟೇ. ನನಗೆ ನೋಡಿ ಇಷ್ಟು ಹೇಳೋದಂತೂ ಕಳ್ಳತನ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಮಾಧ್ಯಮಕ್ಕೆ ಹೇಳೋಂಥ ಪುಣ್ಯಾತ್ಮರು ಭಾಳ ಕಮ್ಮಿ. ಹಾಗಾಗಿ ಈ ಥರ ಕಳ್ಳತನಗಳು ಆಗುವಂಥದ್ದು ಪಾಪ ಪೊಲೀಸ್ನವ್ರಿಗೆ ದೊಡ್ಡ ತಲೆನೋವಾಗಿದೆ, ಬನ್ನೂರು ಪೊಲೀಸ್ನವ್ರಿಗೆ ಅಂತ ಕೂಡ ಹೇಳ್ಬೋದು. ಮತ್ತು ರಾತ್ರಿ ಎಲ್ಲ ಒಂದೊಂಟು ಗಸ್ತಿರುತ್ತೆ. ಆದರೂ ಕೂಡ ಇಲ್ಲಿ ಇಷ್ಟು ಕಳ್ಳತನಗಳಾಗ್ತಾಯಿದೆ ಅಂದರೆ ಬನ್ನೂರು ಹೋಬಳಿನಲ್ಲಿ ಭಾರಿ ಮಾತಾಡ್ಸೋಣ ಸಾರ್ವಜನಿಕನ. ಯಜಮಾನ್ರ ನಮಸ್ಕಾರ. ಏನು ಹೇಳ್ತೀರಾ ಈ ಥರ ಕಳ್ಳತನಗಳಾಗ್ತಿದೆಯಲ್ಲ? ತಮ್ಮದು ಕೂಡ ದೊಡ್ಡ ದೊಡ್ಡ ಅಂಗಡಿಗಳಿದೆ. ಹೌದು, ನಮ್ಮದು ಆಗಿದೆ.
ಹೌದಾ? ಯಾವಾಗ? ಹೋದ ವರ್ಷ ಹ್ಞೂ ಹ್ಞೂ ಹೋದ ವರ್ಷ 7ನೇ ತಿಂಗಳಲ್ಲಿ ನಮ್ಮದು ಆಗಿದೆ. ಹ್ಞೂ 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 2 ಅಂಗಡಿ ಹೊಡೆದವ್ರೆ. ಹ್ಞೂ ಹ್ಞೂ ನಂದಿನಿ ಪಾರ್ಲರು ಮತ್ತು ಹಣ್ಣಿನ ಅಂಗಡಿ 2 ಹೊಡೆದವ್ರೆ. ಎಲ್ಲನೂ ಗೋರ್ಬಿಟ್ಟಿದ್ರು. ಹಾಂ 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 ಅದು ನ್ಯೂಸ್ ಆಗಿತ್ತು. ಹ್ಞೂ ಹ್ಞೂ ನ್ಯೂಸ್ ಆಗಿತ್ತು. ಎಲ್ಲಾಗಿತ್ತು? ಹಾಂ ಎಲ್ಲಿತ್ತು ಅಂಗಡಿ ನಿಮ್ಮದು? ಹಾಂ, ಬನ್ನೂರು BJ ಸರ್ಕಲಲ್ಲಿ. ಹಾಂ ಹಾಂ ವೆಲ್ಡಿಂಗ್ ಶಾಪು, ಒಂದು ಬೇಕ್ರಿ, ಹಾಂ 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 ಓಹೋ ಹೋ ಹಿಂದೆಗಡೆ ಮನೆ ಹೊಸದಾಗಿ ಆಗ್ತಿತ್ತು. ಅಲ್ಲಿ ಹೋಗಿ ಆರೇ ತಗೊಂಡು ಬಂದು ಹಾಂ ಆರಲ್ಲಿ ಮೀಟಿ ಓಪನ್ ಮಾಡಿ 6 ತಿಂಗಳು 7 ತಿಂಗಳು 3ನೇದು 4ನೇದು ಆಯ್ತು ಹೇಳಿದ್ರು. ಹಾಂ 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 ಏನಂದ್ರು ಪೊಲೀಸ್ ಇಲಾಖೆಯವರು? ನೋಡ್ತೀವಿ, ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು. ಹಾಂ 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 ಆಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ರು. ಹ್ಞೂ ಹ್ಞೂ ಓಕೆ. ಒಟ್ಟಿನಲ್ಲಿ ಪೊಲೀಸ್ನವ್ರಿಗೆ ತಲೆನೋವಾಗ್ಬಿಟ್ಟಿದೆ ಇದು. ಹಾಂ 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 ಪೆಟ್ರೋಲ್ ಹಾಕ್ಕೊಂಡ್ರೆ ಹಾಂ ಎರಡೆರಡು ಮಡಿ ತಗೊಂಡ್ರೆ ಯಾರು ಬರ್ತೀರ ಅಂಗಡಿ? ಹ್ಞೂ 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 ನಾವೇನೋ ಜಾಸ್ತಿ ಬಂಡವಾಳ ಹಾಕಿದ್ರೆ ಕಳ್ತನಗಳಾಗ್ತದೆ. ಮನೆ ಸಾಲ ಮಾಡ್ಬಿಟ್ಟು ತಂದು ಜೋಡಿಸಿರ್ತೀನಿ ಹ್ಞೂ 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 ಅಂತ. ಹ್ಞೂ ಏನ್ ರಾತ್ರಿ ಹೊತ್ತು ಹೆಗ್ಲ ಮೇಲೆ ಹೊತ್ಕೋಬೇಕಾದ್ರೆ ಹ್ಞೂ ಹ್ಞೂ ಅಲ್ವೇ? ಹೇಳಿ ಅಲ್ವೇ? ಒಟ್ನಲ್ಲಿ ಹಾಗಾಗಿ ಭಯ ಆಗ್ತಿದೆ. ಬಲಿ ಕಳಕ್ ಆಗ್ತಿಲ್ಲ. ಹ್ಞೂ 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 ಕ್ಯಾಮ್ರಾ ಹಾಕಿದ್ರು ಬಿಡ್ತಿಲ್ಲ ಅಂದ್ಮೇಲೆ ಹಾಂ 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 ಏನ್ ಹಾಕ್ಬೋದು ಹೇಳಿ ನಾವು? ಓಕೆ ಓಕೆ. ಇನ್ನೇನು ಹಾರಾಡೋದು? ಅಲ್ಲ ನೈಟೆಲ್ಲ ಒಂದೊಂದು ಗಸ್ತಿರುತ್ತಲ್ಲ, ನೈಟ್ ಒಂದೊಂದು ಗಸ್ತಿರುತ್ತಲ್ಲ. ಹಾಂ ಅವ್ರು ನೀವು ಕೇಳ್ಬೇಕಲ್ವ ಸರ್? ಅಲ್ಲ ಸ್ವಾಮಿ, ನಾವು ಮಾಧ್ಯಮದವ್ರು ಕೇಳಿದ್ರೆ ಕೆಲವೊಂದು ಇಲಾಖೆಗಳಿಗೆ ಆಗಲ್ಲ. ಸಾರ್ವಜನಿಕರು ಹೇಳ್ಬೇಕು, ಸಾರ್ವಜನಿಕ ಸುಪ್ರೀಮು. ನೀವು ಹೇಳ್ಬೇಕು, ನೀವು ಕೇಳಬೇಕು, ನೀವೇನು ಹೇಳಲ್ವಲ್ಲ. ಹಿಂಗ್ ಆಗ್ತಾವೆ ಅಂದ್ರೆ ಏನ್ ಆಗ್ತದೆ? ಹಾಂ 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 ಅವ್ರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಓಕೆ ಅಧಿಕಾರಿಗಳು ಇದ್ದಾರೆ, ಎಲ್ಲ ಒಂದೇ ಥರ ಇದ್ದಾರೆ. ಅಧಿಕಾರಿಗಳು ಇದ್ದಾರೆ, ಅವರಿದ್ದು ಈ ಥರ ಆಗ್ತಿಲ್ಲ. ಓಕೆ ಓಕೆ ನೋಡೋಣ. ಸರ್ ನಮಸ್ಕಾರ. ಇವತ್ತು ಚಾಮನಹಳ್ಳಿ ಗ್ರಾಮದಲ್ಲಿ ತಾವು ಕೌನ್ಸಿಲ್ ಆಗಿ ಇರೋಂಥವ್ರು. ಏನು ಸರ್ ಈ ಥರ ಆಗ್ತಿದೆ? ಕಳೆದ ಸರಿ ಕೂಡ ಅಲ್ಲೂ ಆಗಿದೆ BJ ಸರ್ಕಲಲ್ಲಿ. ಕಳೆದ 6 ತಿಂಗಳಿಂದನೂ ನಮ್ಮ ಬನ್ನೂರು ಗ್ರಾಮ ಸುತ್ತಮುತ್ತ ಎಲ್ಲ ಊರುಗಳಲ್ಲೂ ಗಾಡಿಗಳದು, ಟ್ರ್ಯಾಕ್ಟ್ರು, ಟಿಪ್ಪರು, JCB, ಪ್ರತಿಯೊಂದು ಬ್ಯಾಟ್ರಿಗಳು ಕಳ್ತಾನ, ಕೇಬಲ್, ಆಮೇಲೆ ನಮ್ಮ ರೈತರು ಬೋರ್ವೆಲ್ಗಳ ಕೇಬಲ್ ಕಳ್ತಾನ, ಇದು ತುಂಬಾ ಯಥೇಚ್ಛವಾಗಿ ನಡೀತಾ ಇದೆ. ನಾವು ನಮ್ಮ ಆರಕ್ಷಕ ಠಾಣೆಗಳು ಹೋಗಿ ಮನವಿ ಕೂಡ ಮಾಡಿದ್ವಿ. ಅವ್ರು ರೌಂಡ್ ಆಗ್ತಾ ಇದೀನಿ ಅಂತ ಇದ್ದಾರೆ. ನೋಡಿ, ಸಾರ್ವಜನಿಕ ತಿರುಗಾಡ ಮೇನ್ ರಸ್ತೆನೆ ಬಂದು ಅಂಗಡಿ ಕಳ್ತನ ಮಾಡಿದ್ದಾರೆ. ಈ ಕೆಲವೊಂದು 2 ತಿಂಗಳಿಂದ ನಮ್ಮ BJ ಸರ್ಕಲ್ ಕೂಡ ಕಳ್ತನ ಆಯ್ತು. ಕೊನೆ ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಕಳ್ಳರು ಅಂದ್ರೆ, ಓಟ್ಗಳಿಟ್ಟಿರೋ ಸಿಲಿಂಡರ್ಗಳು ಕೂಡ ಬಿಡ್ತಾ ಇಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕೂಲಂಕುಷವಾಗಿ ಸ್ವಲ್ಪ ಬೀಟ್ಗಳನ್ನ ಜಾಸ್ತಿ ಹಾಕಿ ನೈಟ್ ಓಡಾಡೋ ಈ ಗಾಡಿಗಳಿದೆಯಲ್ಲ, ಇದು ಒಬ್ಬರಿಬ್ರು ಮಾಡ್ತಾ ಇರೋ ಕೆಲಸ ಅಲ್ಲ, ಒಂದು ಗ್ರೂಪೇ ಸೇರಿದೆ ಇದಕ್ಕೆ. ಒಬ್ಬರಿಬ್ರು ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಹೊಡೆದ್ರೆ ಒಂದೊಂದು ಲೈಟ್ ಪೂರ್ತಿ ಕೇಬಲ್ ವೈರ್ ಕಟ್ ಮಾಡ್ಕೊಳ್ತಾರೆ. ಪಾಪ ರೈತರದು 10 ಮೀಟರ್ 15 ಮೀಟರ್ ಕೇಬಲ್ ವೈರ್ ಎಲ್ಲಿಂದ ತಗೋಬೇಕಾಗ್ತಾರೆ? ಒಂದು ಮೀಟರ್ 320 ರೂಪಾಯಿ ಕೊಡಬೇಕು. ಈ ಸಂಬಂಧಪಟ್ಟ ಅಧಿಕಾರಿಗಳು ಇದು ಮಾಡಿ ಕೂಲಂಕುಷವಾಗಿ ಆ ಕಳ್ಳರನ್ನ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ತಾ ಇದ್ದೀನಿ. ನಿಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು.